ಈ ಥರ ಪಿಂಪಲ್ಸ್ ಆದಾಗ ಜಾಸ್ತಿ ದಿನಕ್ಕೆ 2ರಿಂದ 3 ಸಲ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಜಾಸ್ತಿ ಪ್ರೆಷರ್ ಹಾಕಿ ಅಮ್ಕೋದಕ್ಕೆಲ್ಲ ಹಿಂಗೆ ಒತ್ತಿ ಅಮ್ಕೋದಕ್ಕೆ ಎಂತ ಸಾವು. ಇವಾಗ ನಾನಿವತ್ತು ಊರಿಗೆ ಹೊರಟಿದ್ದೆ. ಸೊ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಫೇಸಿಗೆ ನಾನೇನು ಅಪ್ಲೈ ಮಾಡ್ಕೊತಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಛಾಯಾ ಗೌಡ ಡ್ಯಾನ್ಸ್ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಸಿಂಪಲ್ ಆಗಿ ನೋ ಮೇಕಪ್ ಲುಕ್ ಮಾಡ್ತಾ ಇರೋದು. ಸೊ ಫಸ್ಟ್ ಫೇಸ್ ಎಲ್ಲ ಕ್ಲೆನ್ಸ್ ಆದಮೇಲೆ ನಾನು ಟೋನರ್ನ ಅಪ್ಲೈ ಮಾಡ್ತಿದ್ದೀನಿ. ನನ್ನ ಫೇವ್ರೆಟ್ ಟೋನರ್ ಇದು. ಸೊ ನಾನು ಯೂಸ್ ಮಾಡೋ ಟೋನರ್ ಬಂದು ಟಿಶೋಲೋ ಅವ್ರದ್ದು ಬ್ರ್ಯಾಂಡು. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಸೊ ನೀವು ಬೇಕು ಅಂತ ಅಂದರೆ ಬೈ ಮಾಡ್ಕೊಬೋದು. ನನಗೆ ಆರ್ಡರ್ಸ್ ಇರುವಾಗ ನಾನು ಕ್ಲೈಂಟ್ಸ್ಗೂ ಕೂಡ ಇದೇ ಟೋನರ್ ಯೂಸ್ ಮಾಡೋದು. ಬಿಕಾಸ್ ನಾನು ಅಂತಲ್ಲ, ಸಾಕಷ್ಟು ಜನ ಮೇಕಪ್ ಆರ್ಟಿಸ್ಟ್ಗಳು ಇದೇ ಟೋನರ್ನ ಯೂಸ್ ಮಾಡೋದು. ಸೊ ಮಾಯಿಶ್ಚರೈಸರ್ ಬಂದ್ಬಿಟ್ಟು ನಾನು ಆಕ್ನಿ ಮಾಯಿಸ್ಟ್ ಅಂದ್ಬಿಟ್ಟು, ನಂದು ತುಂಬ ಆಯಿಲಿ ಸ್ಕಿನ್ ಇರೋದ್ರಿಂದ ಸೊ ನಾನು ಆಕ್ನಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಿದ್ದೀನಿ. ಸೊ ಒಂದ್ಸಲ ಅಪ್ಲೈ ಮಾಡಿದೆ, ಬೇಗನೆ ಡ್ರೈ ಆಗಿ ಹೋಗಿತ್ತು ಬಿಕಾಸ್ ತುಂಬಾನೇ ಚಳಿ ಇದ್ದಿದ್ರಿಂದ. ಅದಾದ್ಮೇಲೆ ಮತ್ತೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿಕೊಂಡು ಅದೆಲ್ಲ ಬ್ಲೆಂಡ್ ಆದಮೇಲೆ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ದೀನಿ. ನಾನು ಯೂಸ್ ಮಾಡೋ ಸನ್ಸ್ಕ್ರೀನು ಆಕ್ನಿ UV ಸನ್ಸ್ಕ್ರೀನ್ SPF 50. ಸೊ 50+ ಇರೋದು. ಬಿಕಾಸ್ ಔಟ್ಸೈಡ್ ಟ್ರಾವೆಲ್ ಮಾಡ್ತಿರೋದ್ರಿಂದ SPF 50ನೇ ಯೂಸ್ ಮಾಡಬೇಕಾಗಿರುತ್ತೆ. ನೀವು ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಕಂಪಲ್ಸರಿ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಸೊ ಇವಾಗೆಲ್ಲ ಬಿಸಿಲೆಲ್ಲ ಇರೋದ್ರಿಂದ ಸಿಕ್ಕಾಬಟ್ಟೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಬಿಸಿಲಿರಲಿ ಇಲ್ಲದೆ ಹೋಗ್ಲಿ, ನಿಮ್ಮ ಸ್ಕಿನ್ ಪ್ರೊಟೆಕ್ಟ್ ಇರಬೇಕು ಅಂತ ಹೇಳಿದ್ರೆ ಸೊ ಸನ್ಸ್ಕ್ರೀನ್ ಕಂಪಲ್ಸರಿ ನೀವು ಯೂಸ್ ಮಾಡಲೇಬೇಕಾಗಿರುತ್ತೆ. ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ ಬ್ಲೆಂಡ್ ಮಾಡ್ಕೊಂಡಿದ್ದಾಯ್ತು. ಸೊ ಎಷ್ಟೋ ಜನ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ ಬೂದು ಕಾಣಿಸುತ್ತೆ ಅಂತ ತುಂಬಾ ಜನ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನ ಸಪ್ರೇಟ್ ವಿಡಿಯೋ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಸೊ ಫೈನಲಿ ಐಬ್ರೋಸ್ನ ಫಿಲ್ ಮಾಡಿಕೊಂಡು ಲಾಸ್ಟಲ್ಲಿ ಲಿಕ್ವಿಡ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಿದ್ದೀನಿ. ವಾಟರ್ ಪ್ರೂಫ್ ಆಗಿದೆ. ಸೊ ಪದೇ ಅಪ್ಲೈ ಮಾಡುವಂತ ಅವಶ್ಯಕತೆ ಇರಲ್ಲ. ಸೊ ನನಗಂತೂ ತುಂಬಾನೇ ಫೇವ್ರೇಟ್ ಇದೆ. ಸೊ ಫೈನಲ್ ಟಚ್ ಆಗಿ ನಾನು ಪೌಡರ್ನ ಅಪ್ಲೈ ಮಾಡ್ತಿದ್ದೀನಿ. ನನ್ನ ಸ್ಕಿನ್ ತುಂಬ ಆಯಿಲಿ ಇರೋದ್ರಿಂದ ವೈಟ್ ಟೋನ್ ಪೌಡರ್ನ ಯೂಸ್ ಮಾಡ್ತೀನಿ. ಬಿಕಾಸ್ ಆಯಿಲಿ ಸ್ಕಿನ್ ಅವ್ರಿಗೆ ವೈಟ್ ಟೋನ್ ಪೌಡರು ಬೆಸ್ಟ್ ಆಪ್ಷನ್ಸು. ಸೊ ಅದಾದಮೇಲೆ ಸಣ್ಣದೊಂದು ಬೊಟ್ಟು. ಸೊ ದಯವಿಟ್ಟು ಎಲ್ಲರೂ ಈ ಟೈಮಲ್ಲಿ ಅಂತಲ್ಲ, ಎಲ್ಲ ಟೈಮಲ್ಲೂ ನೀರನ್ನ ಜಾಸ್ತಿನೇ ಕುಡೀರಿ. ಹಣ್ಣುಗಳು ಏನಿರುತ್ತೆ, ಸೀಸನಲ್ ಫ್ರೂಟ್ಸ್ ದಯವಿಟ್ಟು ತಿನ್ನಿ. ಸೊ ತರಕಾರಿ ಎಲ್ಲ ಜಾಸ್ತಿ ತಿಂತಾ ಇರಿ. ಸ್ಕಿನ್ ಮೇಂಟೈನ್ ಮಾಡೋರು ಅಂತವ್ರಿದ್ರೆ, ಹುಡುಗರು ಅಂತ ಏನಿಲ್ಲ, ಎಲ್ಲರೂ ತಗೊಬೋದು. ಸೊ ನನ್ನ ಮಾರ್ನಿಂಗ್ ಎವ್ರಿ ಡೇ ಮಾರ್ನಿಂಗ್ ಡ್ರಿಂಕ್ ಬಂದ್ಬಿಟ್ಟು ಆಮ್ಲ ಜ್ಯೂಸ್. ಅದಾದ್ಮೇಲೆ ನಾನು ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಂಡೆಕಾಯಿ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಅಂತ. ಸೊ ಬೆಂಡೆಕಾಯಿನೆಲ್ಲ ವಾಶ್ ಮಾಡಿಕೊಂಡು ಅದನ್ನ ಎರಡೇ ಪೀಸ್ ಮಾಡಿಕೊಂಡು ತೋರಿಸ್ತಿದ್ದೀನಲ್ಲ ಹಾಗೆ. ಸೊ ಎತ್ತಿಟ್ಕೊತಾ ಇದ್ದೆ. ಅದಾದ್ಮೇಲೆ ಪ್ಯಾನ್ಗೆ ಸ್ವಲ್ಪ ಆಯಿಲ್, ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ಫ್ರೈ ಮಾಡ್ತಿದ್ದೆ. ಸೊ ಕಂಪ್ಲೀಟ್ ಆಗಿ ಬೆಂಡೆಕಾಯಿ ಬೇಯೋ ಹಾಗೆ ಫ್ರೈ ಮಾಡ್ಕೊಬೇಕು. ಅದಾದ ನಂತರ ಪೆಪ್ಪರ್ ಮತ್ತೆ ಸಾಲ್ಟ್ನ ಹಾಕಿ ಫ್ರೈ ಮಾಡಿದ್ರೆ ಮುಗೀತು, ಬೆಂಡೆಕಾಯಿ ಡ್ರೈ ಫ್ರೈ ರೆಡಿ ಆಗುತ್ತೆ. ಹೆಲ್ತಿಗಂತೂ ತುಂಬಾ ಒಳ್ಳೇದು. ಸೊ ನನಗಂತೂ ಬೆಂಡೆಕಾಯಿ ಅಂದ್ರೆ ತುಂಬಾನೇ ಫೇವ್ರೇಟ್. ನಾನು ಬೆಂಡೆಕಾಯಿ ಇದ್ದಾಗೆಲ್ಲ ನಾನು ಇದೇ ರೀತಿ ರೆಡಿ ಮಾಡ್ಕೊಂತಿರ್ತೀನಿ. ನಿಮಗೆ ಬೇಕು ಅಂತ ಅಂದ್ರೆ ನೀವು ಕೂಡ ಲೈಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು ಅಂತ ಅಂದ್ರೆ ಮಾಡ್ಕೊಬೋದು ಈ ತರ. ಇದ್ರ ಜೊತೆಗೆ ಯಾವ್ದಾದ್ರು ತರಕಾರಿ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ನಿಮ್ಮ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ನಾನು ಯೂಸ್ ಮಾಡಿದ್ದು ಕ್ಯಾರೆಟ್, ಬೀಟ್ರೋಟ್ ಮತ್ತೆ ಕುಕುಂಬರ್ನ ಯೂಸ್ ಮಾಡ್ಕೊಂಡಿದ್ದೆ. ಇಷ್ಟು ಜನ ಮೆನ್ಸ್ ಎಲ್ಲ ಕೇಳ್ತಾ ಇದ್ರು, ಸೊ ಯಾವಾಗಲೂ ಹುಡುಗಿರಿಗೆ ರಿಲೇಟೆಡ್ ಆಗಿರೋ ವಿಡಿಯೋಸ್ನ ಮಾಡ್ತಿರ್ತೀಯ, ನಮ್ಗೇನು ಯೂಸ್ ಆಗುತ್ತೆ ಇದರಿಂದ, ನಾವೇನಿಗೆ ಸಬ್ಸ್ಕ್ರೈಬ್ ಮಾಡಬೇಕು ನಿಮ್ಮನ್ನ ಅಂತ. ಸೊ ಹುಡುಗರಿಗೂ ಯೂಸ್ ಆಗುವಂಥ ಸ್ಕಿನ್ ಕೇರ್ ರೊಟೀನ್ನೆಲ್ಲ ನಾನು ವಿಡಿಯೋಸಲ್ಲಿ ಮಾಡಿ ಹಾಕ್ತಿರ್ತೀನಿ. ಸೊ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡೇ ಹಾಕಿರ್ತೀನಿ, ಹುಡುಗರು ಕೂಡ ಯೂಸ್ ಮಾಡ್ಬೋದು ಅಂತ. ಸೊ ದಯವಿಟ್ಟು ನನ್ನ ಚಾನಲ್ನ ನೋಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಖಂಡಿತವಾಗ್ಲೂ ಹುಡುಗಿರಿಗೆ ಮತ್ತೆ ಹುಡುಗರಿಗೆ ಇಬ್ರಿಗೂ ಯೂಸ್ಫುಲ್ ಆಗಿರೋ ವಿಡಿಯೋಸ್ನೇ ಮಾಡ್ತಿರ್ತೀನಿ. ಸೊ ಕುಕಿಂಗ್ ಎಲ್ಲ ಹುಡುಗಿರೇ ಮಾಡಬೇಕು ಅಂತ ಏನಿಲ್ಲ ಅಲ್ವಾ, ಈಗಿನ ಕಾಲದಲ್ಲಿ ಹುಡುಗರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಹಂಗಾಗಿ ನಿಮಗೂ ಯೂಸ್ಫುಲ್ ಆಗಿರೋ ವಿಡಿಯೋಸ್ನೇ ಮಾಡ್ತಿರೋದು ನಾನು. ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾನು ಊರಿಗೆ ಹೊರಟೆ. ಸೊ ನನ್ನ ಬ್ರದರ್ಸ್ ಎಲ್ಲ ಮಾಲೆ ಹಾಕೊಂಡಿದ್ರು ಅಂತ ಹೇಳಿ ಅವ್ರು ಶಬರಿಮಲೆಗೆ ಹೊರಟಿದ್ರು. ನಾವು ಕೂಡ ಟೆಂಪಲ್ಗೆ ಹೋಗ್ಬೇಕಾಗಿತ್ತು. ನಾವು ಹೋಗೋತ್ತಿಗೆ ನೈಟ್ ಆಗಿತ್ತು ಅಂತ ಹೇಳಿ ಮಾರ್ನಿಂಗ್ ಬೇಗನೆ ಎದ್ದು ರೆಡಿಯಾಗಿ ದೇವಸ್ಥಾನದ ಹತ್ರ ಹೋಗಿದ್ದೆ. ಸೊ ಅಲ್ಲೆಲ್ಲ ಸಾಕಷ್ಟು ವಿಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಿರ್ಲಿಲ್ಲ.
ಸ್ಮಾಲ್ ಕ್ಲಿಪ್ಸ್ನ ನಾನು ಅಪ್ಲೋಡ್ ಮಾಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.